ಅದು ಅಲ್ಲಿ ಪೈಪ್ ಲೈನ್ ಬಂತಲ್ಲ, ಪೈಪ್ ಲೈನ್ ಮಾಡಿ ಏಕ ಒಂದ್ ಬದಿಗೆ ಹಾಕಿದ್ವಿ, ಪೈಪ್ ಲೈನ್ ಬಂತು, ಎಲ್ಲ ಓಟದು ಐತಲ್ಲ ಬದಲಾಯಿಸ್ಬೋದು, ಜಾಗ ಬದಲಾಯಿಸ್ಬೇಕು. ಅದೇ ಈ ಸಾರಿ ಇಲ್ಲಿ ಹಾಕಿದ್ರೆ ಇನ್ನೊಂದ್ ಸರಿ ಇದೇ ಜಾಗದಲ್ಲಿ ಹಾಕಬಾರ್ದು. ಕ್ಲೀನ್ ಮಾಡ್ಕೊಂಡು ಬೇಯಿಸ್ಬೇಕು. ಬೇಯಿಸಿದ ಮೇಲೆ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ನಾವು ಏನೇ ಕ್ಲೀನ್ ಮಾಡ್ಬೇಕು ಅಂದ್ರೆ ಬೇಯಿಸೋಕ್ಕಿಂತ ಮುಂಚಿತವಾಗಿ ಕ್ಲೀನ್ ಮಾಡ್ಕೊಬೇಕು. ಇರುತ್ತಲ್ಲ, ಅದಕ್ಕೇನು ಸಂದಿಲಿ ಏನಾರ ಮಣ್ಣಿದೆಯಾ ನೋಡ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇನ್ನು ನೆನಾಕ್ಬೇಕಾ? ಏನು ನೆನಾಕೋದೇನು ಬೇಕಿಲ್ಲ ಅಲ್ವ? ಬೇಕಂದ್ರೆ ಒಂದು ಅರ್ಧ ಗಂಟೆ ನೆನಾಕ್ಬೋದು. ಮಣ್ಣು ಚೆನ್ನಾಗಿ ಮಣ್ಣು ಬಿಟ್ಕೊಬೇಕು ಅಂತ. ಸಂದಿಲಿ ಇರೋದೆಲ್ಲ ಹೋಗ್ಬೇಕಲ್ಲ. ಆಮೇಲೆ ಬಳಸೋ ವಸ್ತು ಅಲ್ಲ, ಸೆಲೆಕ್ಷನ್ ಮಾಡ್ಬೇಕಾ ಅಥವಾ ಈ ಥರ ಬೇರ್ಗಳನ್ನ ತೆಗ್ದಾಕ್ಬೇಕಾ? ಹೌದು, ಅದೇನೋ ಉಪಯೋಗ ಬರಲ್ಲ. ಅದೇನಾದ್ರು ತಿನ್ನಕ್ ಬರಲಿಲ್ಲ ಅಂದ್ರೂ ಅದೇ ಬಳಸ್ತೀವಲ್ಲ, ಬಣ್ಣಕ್ಕೆ ಏನಾದ್ರು ಬರ್ಬೋದು, ಬರುತ್ತಲ್ಲ, ಅದನ್ನ ಬಳಸ್ಬೋದು. ಗೆಡ್ಡೆ ಅದು ಪ್ರೊಸೆಸಿಂಗ್ ಏನು ವಿಶೇಷತೆ ಏನಿಲ್ಲ. ಮಣ್ಣೆಲ್ಲ ಚೆನ್ನಾಗಿ ತೊಳಿಬೇಕು. ಅಡಿಕೆ ಬೇಯಿಸ್ದಂಗೆ ಬೇಯಿಸ್ಬೇಕು. ನೀವು ಮಾಡಿರೋದು ನಿಮ್ಮ ಇದರಲ್ಲೇ ಮಾಡಿರೋದು. ಓಕೆ, ಚೆನ್ನಾಗಿದೆ, ಒಳ್ಳೆ ಕಲರ್ ಇದೆ. ನಾವು ಮನೆಗೂ ಇದನ್ನೇ ಉಪಯೋಗಿಸ್ತಾ ಇರೋದು ಅಡುಗೆಗೆ. ತೆಗೋಣವ್ರೆ, ಇವತ್ತು ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ? ಇವತ್ತು ಅರಿಶಿನ ತೆಗೆದು ಪ್ರೊಸೆಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಅರಿಶಿನ ಇದೆಯಲ್ಲ, ಇದು ಒಂದು ಸಾಂಬಾರು ಪದಾರ್ಥ, ಬಾಳೆ ಜಾತಿ ಸಸ್ಯ. ಇದು ಎಲೆ ನೋಡಿದ್ರೆ ನಿಮಗೆ ಸಹಜವಾಗಿ ಗೊತ್ತಾಗುತ್ತೆ, ಇದು ಬಾಳೆ ಎಲೆ ಇದ್ದಂಗೆ ಇದೆ. ಹೌದು, ಬಾಳೆ ಎಲೆ ಥರನೇ ಇದೆ. ಇರೋದು ದೊಡ್ಡದಂಗೆ ಕಂದು ಬೆಳೆದಿದ್ರು. ಶುಂಠಿ ಬರುತ್ತಲ್ಲ, ಶುಂಠಿ ಎರಡು ಸೋದರ ಸಸ್ಯಗಳು. ಶುಂಠಿ ಗೆಡ್ಡೆ ಹೇಗಿರುತ್ತೆ ನೆಲದೊಳಗೆ, ಹಾಗೆ ಅರಿಶಿನ ಗೆಡ್ಡೆ ಭೂಮಿ ಒಳಗೆ ಇರುತ್ತೆ. ಇದು ವಾರ್ಷಿಕ ಬೆಳೆ, ಅರ್ಧ ವಾರ್ಷಿಕ ಬೆಳೆ. ಅಂದ್ರೆ 6 ತಿಂಗಳು ಬೆಳೆ ಇದು. 6 ತಿಂಗಳು ಬೆಳೆ. ವರ್ಷಕ್ಕೊಂದ್ಸರಿ ಬೆಳಿಬಹುದು ಅಷ್ಟೇ. ಮೇ ಜೂನಲ್ಲಿ ನಾಟಿ ಮಾಡಿದ್ರೆ ಈಗ ನವೆಂಬರ್ ಡಿಸೆಂಬರ್ನಲ್ಲಿ ಹಾರ್ವೆಸ್ಟ್ ಮಾಡಬೇಕು. 6 ತಿಂಗಳು ದೀರ್ಘಾವಧಿ ಬೆಳೆ ಇದು. ಹಾಗಾಗಿ ನಾವು ಈಗ ಒಂದು 6-7 ವರ್ಷದಿಂದ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟು ನಾವೇನು ಬೇಸಾಯ ಮಾಡೋದು ಜಾಗಗಳು ಇದಾವಲ್ಲ, ಅಂತ ಕಡೆ ವರ್ಷಕ್ಕೊಂದು 10 ಬುಡ 20 ಬುಡ ಹಾಕ್ಯಂತೀವಿ. ಮನೆ ಬಳಕೆಗೆ ಒಂದು 2-3 kg ಅಷ್ಟು ಆಗುವಷ್ಟು ಬೆಳ್ಕೊಂತೀವಿ. ಮನೆಗಾಗಿ ಒಂದು ಸ್ವಲ್ಪ ಹೆಚ್ಚಾಗುತ್ತೆ, ಒಂದು 2 ಫ್ಯಾಮಿಲಿಗೆ ಆಗೋಷ್ಟು ಆಗುತ್ತೆ, ಒಂದು 2-3 ಫ್ಯಾಮಿಲಿಗೆ ಆಗುತ್ತೆ. ಇದೆಯಲ್ಲ, ಇದು ಮುಂಗಾರಲ್ಲಿ ಹಾಕಿದ್ದು, ಈಗ ಹಿಂಗಾರಲ್ಲಿ ತೆಗಿತಾ ಇದೀವಿ. ನೋಡಿ, ಈ ರೀತಿ ಇದು ಗೆಡ್ಡೆ ಬರುತ್ತೆ. ಶುಂಠಿ ಸಿಗುತ್ತಲ್ಲ, ಶುಂಠಿ ಮಾದರಿಯಲ್ಲಿ. ಏನಿಲ್ಲ, ಬಿತ್ತನೆ ಬೀಜ ಇದೆ, ಇದನ್ನ ಹಾಕಿದ್ರೆ ಕಣ್ಣಾಗುತ್ತೆ. ಕಣ್ಣಾಗಿ ಹೊಸ ಗಿಡ ಬರುತ್ತೆ. ಇದೆಲ್ಲ ಕಣ್ಣಾಗ್ತಾ ಇದೆಯಲ್ಲ, ಇದು ಹೊಸ ಮೊಳಕೆ ಎಲ್ಲ ಬರುತ್ತದೆ. ಸುಮಾರು ಒಂದು ಗಿಡದಲ್ಲಿ ಎಷ್ಟು ಕೆಜಿ ಅಷ್ಟು ಬರ್ಬೋದು ಅಂದಾಜು, ಆವರೇಜ್? ಇದೊಂದು ಅರ್ಧ kg ಬರ್ಬೋದು. ಭೂಮಿ ಫಲವತ್ತೆ ಮೇಲೆ ಹೋಗುತ್ತೆ. ಅದು ಬೇರೆ ಬಿಟ್ಕೊಳಕ್ಕೆ ಸುಲಭವಾದ ಮಣ್ಣು ಆದರೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಅದಕ್ಕೊಂಚೂರು ಇದಕ್ಕೆ ಇದನ್ನ ಏನಂತಾರೆ, ಬಕಾಸೂರ ಬೆಳೆ ಅಂತಾರೆ. ಇದಕ್ಕೆ ಪೌಷ್ಟಿಕಾಂಶ ಜಾಸ್ತಿ ಇದೆ ಭೂಮಿಯಲ್ಲಿ, ಪೋಷಕಾಂಶಗಳು ಜಾಸ್ತಿ ಇರಬೇಕು. ಇದು ಒಂದ್ಸತಿ ಹಾಕಿತ್ತವ ಮತ್ತೆ ಇನ್ನೊಂದ್ಸತಿ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಜಾಗ ಬದಲಾವಣೆ ಮಾಡಬೇಕು. ಜಾಗ ಹೊಸ ಜಾಗದಾಗ ಹಾಕಿದ್ರೆ ತುಂಬಾ ಚೆನ್ನಾಗುತ್ತೆ. ನೋಡಿ, ಈ ಗೆಡ್ಡೆ ಇದೆಯಲ್ಲ, ಹಿಂಗಿರುತ್ತೆ. ಇದನ್ನ ಕಿತ್ಕೊಂಡು ಆ ಮಣ್ಣೆಲ್ಲ ತೊಳೆದು ಅಡಿಕೆ ಬೇಯಿಸ್ತೀವಲ್ಲ, ಆ ಮಾದರಿಯಲ್ಲಿ ಬೇಯಿಸ್ಬೇಕು. ಅಡಿಕೆ ತರನೇ ಈ ಒಂದು ಬೇಯಿಸ್ಬೇಕು. ಅರಿಶಿನ ಒಟ್ಟಿನ ಶುಂಠಿ ತರನೇ ಕಾಣುತ್ತೆ. ಹೌದು, ಇದು ಶುಂಠಿ ಎರಡು ಒಂದೇ ತರದಲ್ಲಿ. ಸುಮಾರು 13 ವರ್ಷದಿಂದಲೂ ನಾವು ಇದನ್ನೇ ಬಳಸ್ತಾ ಇರೋದು ಮನೆಗೆಲ್ಲ. ಆಗಷ್ಟು ಬೆಳ್ಕೊಂತ ಇದೀವಿ. ಅಕ್ಕರಿಗೆ
ಮನೆಗೆ ಬೇಕು ಅಂದವ್ರಿಗೆ ಅವರು ಸ್ವಲ್ಪ ತಗೊಂಡೋಗ್ತಾರೆ. ಓಕೆ. ವೆಚ್ಚ ಇದ್ದು ನಾವೇ ಮಾರಾಟ ಮಾಡಲ್ಲ. ಯಾರನ್ನ ತಗೊಂಡೋಗ್ತಾರೆ ಅವ್ರ ನಮ್ಮ ಮನೆ ಕಡೆಯವರು ಮನೆಯವರು. ಹ್ಮ್ ನೋಡಿ ಇಂಥ ಬದುಗಳಿಗೆ ಹಾಕಿದ್ರು ಓಕೆ. ಇದಕ್ಕೇನು ಭೂಮಿ ಇದಿಗೆ ಬೇಕು ಅಂತ ಏನಿಲ್ಲ. ಎಲ್ಲ ಒಂಥ ಬದುಗಳಿಗೆ ಹಾಕಿದ್ರು ಬೆಳೀತಾ ಇರುತ್ತೆ. ಬೆಳ್ಕೊಳತ್ತೆ. ಚೆನ್ನಾಗಿ ಬಂದಿದೆ. ಇದೆ. ಓಕೆ. ನೋಡಿ ಇದೊಂದು ಬುಡ ಒಂದು ಇದಾಕಿದ್ರು ಅದು ತೆಂಡೆ ಬೆಳ್ಕೊಳುತ್ತೆ. ಒಂದೇ ಒಂದು ಗೆಡ್ಡೆ ಸಣ್ಣದೊಂದು ಗೆಡ್ಡೆ ಇಂಥದೊಂದು ಗೆಡ್ಡೆ ಹಾಕಿದ್ರು ಸಾಕು. ಇಂಥದೊಂದು ಗೆಡ್ಡೆ ಹಾಕಿದ್ರು ಇಷ್ಟಾಗಲ ಬೆಳ್ಕೊಳತ್ತದೆ. ಅದು ಬೆಳ್ಕೊಂಡ್ ಕಣ್ಣಾಗಿ ಗಿಡಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದು ಬೆಳ್ಕೊಂತಿರುತ್ತೆ ವರ್ಷ ಪೂರ್ತಿ, ಮಳೆಗಾಲ ಪೂರ್ತಿ. ಈ ಹಿಂಗಾರಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಡು ತೆಗಿಬೇಕು. ಮಳೆಗಾಲದಾಗ ಹಾರ್ವೆಸ್ಟ್ ಮಾಡೋಕ್ಕಾಗಲ್ಲ. ಇದು ಒಂದು ಕನಿಷ್ಠ ಒಂದು 15 ದಿನಲಾರು ಒಣಗಬೇಕು ಬೇಸಿದ್ದು. ಆಮೇಲೆ ಬಿತ್ತನೆ ಬೀಜಕ್ಕೆ ನೆರಳಲ್ಲಿ ಇಟ್ಕೊಂಡ್ರೆ 6 ತಿಂಗಳ ತನಕ ಏನು ಒಣಗಲ್ಲ, ಅದು ಹಾಗೆ ಇರುತ್ತೆ. ಈ ಕಿತ್ತಿದ್ ಬೇಕಾದ್ರೆ ಮುಂಗಾರು ತಕಲ್ವಾ ಬಿತ್ತನೆ ಬೀಜ ಹಂಗೆ ನೆರಳಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಸಾಕು, ಅದನ್ನೇ ಬೆಳೆಸ್ಕೊಬೋದು. ಇದು ಒಂದು ಗೆಡ್ಡೆ ಮಡಿಕೊಂಬಿಟ್ರೆ ಒಂದು ಸಣ್ಣ ಪೀಸ್ ಇಟ್ಕೊಂಡು ಅದಕ್ಕೆ ಹಾಕ್ಬಿಡೋದು, ಭೂಮಿಗೆ ಹಾಕ್ಬಿಡೋದು ಅಷ್ಟೇ ಸಾಕು. ಇದೊಂದು ಗೆಡ್ಡೆಕ್ಕೆ ನಾವೆಲ್ಲೂ ಬಳಸ್ದಂಗೆ ಇಟ್ಟರೆ ಸಾಕು. ಬಿತ್ತನೆ ಬೀಜಕ್ಕೆ ಬೇಜಾನ ಆಯ್ತಿದೆ. ನೋಡಿ ಇಲ್ಲೆಲ್ಲ ಇದೆ. ಹೌದೆಲ್ಲ ಅದರಲ್ಲೇ ಇದೆ. ಆದ್ರೆ ಒಂದು ಬದುಕಿ ಹಾಕ್ಯಂಡ್ರೆ ಸಾಕು. ಒಂದು 10-20 ಬಡ್ಡು ಹಾಕ್ಬಿಟ್ರೆ ಮನೆ ತುಂಬಾ ನೀವು ಅರ್ಶಿನ ನೋಡಿ ಎಷ್ಟಕ್ಕೆ ಒಂದು 2-3 ಬಡ್ಡೆ ಕಿತ್ರೆ ಒಂದು ಡಬ್ರಿ ಆಗುತ್ತೆ. ಒಂದು ಬುಡ ಹಾಕ್ಯಂಡ್ರೆ ಒಂದು ಅರ್ಧ ಕೆಜಿ ಅಂತ ವರ್ಷ ಇದು ಬರುತ್ತೆ. ಏನ್ 3-4 ಗಿಡ ಕೇಳ್ತಿದಂಗೆ ಒಂದು ಡಬ್ಬು ಫುಲ್ ಆಗೋಯ್ತು. ಅದು ಒಣಗಿದ್ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಿಲ್ಲ, ಆದ್ರೂ ಪ್ರಾಡಕ್ಟ್ ಕ್ವಾಲಿಟಿ ಅದ್ರ ಕ್ವಾಂಟಿಟಿ ಎಷ್ಟೇ ಆಗ್ಲಿ ಸ್ವಂತ ಬಳಸ್ದಂಗೆ ಹೌದು ಅದು ಬೆಳೆದು ತಿಂದಂಗೆ ಖುಷಿ ಬರಲ್ಲ. ಹೌದು, ನಾವು ಬೆಳೆದಷ್ಟು ಖುಷಿ ಇರಲ್ಲ. ನಾನು ಇದೇ ಡ್ರಿಪ್ ಪೈಪ್ಗಳು ಇರ್ತಾವಲ್ಲ, ಅದು ಗೇ ಅಲ್ವಲ್ಲ ಅಂತ ತಕಾಕ್ತೀನಿ. ಈ ದನಗಳು ತೊಳಿಯತ್ತವ ಗೇಯತ್ತವ, ಹೌದು ಏನೋ ಹಾಕಿ ಸರಿಯಾಗಲ್ಲ ಅಂತೀವಿ. ಹಿಂಗಿತ್ತಲ್ಲ ಇದೊಂದು ಏಕ ಒಂದು ಲೈನ್ ಹಾಕಿದ್ರೆ ಬದಿನಲ್ಲಿ ಏಕ ಹಾಕಿದ್ರೆ ಒಂದ್ ಲೈನ್ ಹಾಕಿರುವೆ ಸಾಕು. ಇಷ್ಟ ಹಾಕಿದ್ರೆ ಮನೆ ತುಂಬಾ ಆಗುತ್ತೆ, ಮನೆಗೆ ಬೇಕಾದಷ್ಟೆಲ್ಲ ಆಗುತ್ತೆ. ಈ ಸರಿ ಹಾಕಿದ್ದೆ ಅದು ಪೈಪ್ ಲೈನ್ ಪೈಪ್ ಲೈನ್ ಮಾಡಿ ಐತೆಲ್ಲ ಬದಲಾಯಿಸ್ಬೋದು, ಜಾಗ ಬದಲಾಯಿಸ್ಬೇಕು. ಅದೇ ಈ ಸಾರಿ ಇಲ್ಲಿ ಹಾಕಿದ್ರೆ ಇನ್ನೊಂದ್ ಸರಿ ಇದೇ ಜಾಗದಲ್ಲಿ ಹಾಕಬಾರ್ದು. ಸಾರಾಂಶ ಜಾಸ್ತಿ ಎಳ್ದಿರುತ್ತೆ. ಬರುತ್ತೆ ಅವಾಗ್ಲೂ ಇಲ್ಲ ಅಂತಲ್ಲ, ಇದಷ್ಟೇ ಈ ತರ ದಪ್ಪ ಬರಲ್ಲ. ಒಳ್ಳೆ ಗಮ್ ಅಂತ ಐತೆ ಈಗ್ಲೇನೆ ಅಲ್ವಾ, ಅದು ವಾಸನೆ ಗೊತ್ತಾಗ್ತಾ ಬರುತ್ತೆ. ಒಳ್ಳೆ ಗಮ್ ಅಂತ ಐತೆ. ಈಗ ಆಯುರ್ವೇದಕ್ಕೆ ಅಂತ ಹೇಳಿ ಬಳಸ್ಕೊಂತಾರಲ್ಲ, ಈ ಸ್ವಂತ ಬೆಳ್ಕೊಂಡ್ರೆ ಸಾವಯವಾಗಿ ಇರುತ್ತೆ. ಹೌದು, ಮೊದಲೆಲ್ಲ ಹಾಕಿದ್ದೆ, ಒಂದಿಷ್ಟ ಹಾಕಿದ್ದೆ ಬೇಸಾಯ ಮಾಡ್ಲಿಕ್ಕೆ ಚಾಕುಳಿಗೆ. ಬೇರೆ ಜಾಗಗಳಿಗೆ ಹಾಕಿದ್ರೆ ಬೇಸಾಯ ಮಾಡ್ತಿರ್ತೀವಿ ಮುಂಗಾರಲ್ಲಿ ಹೋಗ್ಬಿಡುತ್ತೆ, ಹೋಗುತ್ತೆ. ಇಂಥ ಜಾಗಗಳಿಗೆ ಹಾಕಿದ್ರೆ ಹೋಗಲ್ಲ. ಆ ಮನೆ ಮುಂದೆ ಒಂದಿಷ್ಟು ಹೂವಿನ ಗಿಡದೊಳಕ್ಕೆ ಅಲ್ಲಿ ಹಾಕ್ಯಂಡ್ರೆ ಸಾಕಷ್ಟೇ. ನಾವು ಒಂದು ಪಾಟಲ್ಲಿ ಬೇಕಾದ್ರೆ ಬೆಳೆದ್ಬೋದು. ಯಾವ್ದು ಇದು ಬರುತ್ತಾ? ಯಾವ್ದನ
ಸಾಕಣ ಒಂದ್ ಪೀಸ್ ಕೊಡೋಣ ಯಾವ್ದಾದ್ರು ತಗೋ. ಇದೆಯಲ್ಲ ಇಂಥದ್ದು ಸಾಕು, ಇದು ಕಣ್ಣಾಗಿ ಇದೇ ಕಡೆ ಕಾಣುತ್ತೆ. ಅದೇ ಬೆಳೆಯುತ್ತೆ. ಇದೆಲ್ಲ ಕಣ್ಣಾಗಿ ಉದುರ್ತಾ ಇರ್ತದೆ. ಇದು ಹೊಸ ಗಿಡ ಮೊಳಕೆ ಮೊಳ್ಕೊಂಡು ಮ್ಯಾಕೆ ಗಿಡ ಬರುತ್ತೆ ಬರುತ್ತೆ, ಮನೆ ಆಗ್ತಾ ಇರೋದು. ಯಾವ್ದು ಚೆನ್ನಾಗಿರೋದು ಒಂದ್ ಪೀಸ್ ಕೊಡ್ರಿ ಹ್ಮ್. ನೋಡೋಣ ತಗೊಂಡು ಒಂದು ಪಾಟಲ್ಲಿ ಹಾಕ್ತೀನಿ ನೋಡೋಣ. ಕಾಣಕ್ಕಿದೆ ಮಸ್ತ್ ಆಗೈತೆ. ಇಂಥದ್ದು ಹಾಕಿಲ್ವಾ ಒಂದ್ ಎರಡು ಮೂರು ಇಲ್ಲೆಲ್ಲ ಕಣ್ಣು ಆಗ್ತಾ ಇತ್ತಲ್ಲ, ಅದು ಬಿಟ್ಟು ಇಲ್ಲೆಲ್ಲ ಗಿಡಗಳು ಆಗ್ತವೆ. ಓಕೆ. ಇವೆಲ್ಲ ಹೊಸ ಅಕಸ್ಮಾತ್ ಇವಾಗ ಸ್ಕೇಲೆಲ್ಲ ಇದ್ರೆ ಹ್ಮ್. ಇದು ಹೊರಟಾಗುತ್ತೆ. ಇದು ಇದು ಹೊಸದಾಗಿ ಕವಲ್ಗಳು ಬೆಳೀತಾ ಬಿಡುತ್ತೆ. ಹಿಂಗ್ ಬಿಟ್ಕೊಂಡ್ಬಿಡುತ್ತೆ. ಅದಾಗಿರೋದೆಲ್ಲ ಹೊಸದಾಗಿಂದ ನಂಗೆ ಗೆಡ್ಡೆ ಆಗುತ್ತೆ. ಓಕೆ ಓಕೆ. ಇವೆಲ್ಲ ಕಣ್ಣು ಆಗ್ತಾ ಇರೋದಲ್ಲ. ಇನ್ನೊಂದ್ಸತಿಗೆ ಇಷ್ಟೇ ಸಾಕು ಅಣ್ಣ. ಇಲ್ಲೇ ಹಾಕಿದ್ರೆ ಹಂಗೆ ಬೆಳೆಯುತ್ತೆ ಅದು. ಅದಲ್ಲೇ ಉಟ್ಕೊಳತ್ತೆ. ಹೇಳ್ರಿ. ಈ ರೀತಿ ನೀರಿನಲ್ಲಿ ತೊಳಿಬೇಕು. ಮಣ್ಣು ಸ್ವಲ್ಪ ಮಣ್ಣು ಉಳ್ಕೊಂಡು ಸೇರಿರುತ್ತಲ್ಲ ಅದು ಕ್ಲೀನ್ ಮಾಡ್ಕೊಬೇಕಷ್ಟೇ. ಮಣ್ಣಲ್ಲಿ ಇರುತ್ತಲ್ಲ ಗೆಡ್ಡೆ, ಚೆನ್ನಾಗಿ ತೊಳ್ಕೊಬೇಕಷ್ಟೇ. ಬೇರೆ ಕಸ ಎಲ್ಲ ಇರುತ್ತೆ, ಅದು ತಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬೇಯಿಸ್ಬೇಕು. ಬೇಯಿಸಿದ ಮೇಲೆ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ನಾವು ಏನೇ ಕ್ಲೀನ್ ಮಾಡ್ಬೇಕು ಅಂದ್ರೆ ಬೇಯಿಸೋಕ್ಕಿಂತ ಮುಂಚಿತವಾಗಿ ಕ್ಲೀನ್ ಮಾಡ್ಕೊಬೇಕು. ಇರುತ್ತಲ್ಲ, ಅದಕ್ಕೇನು ಸಂದಿಲಿ ಏನಾರ ಮಣ್ಣಿದೆಯಾ ನೋಡ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಇನ್ನು ನೆನಾಕ್ಬೇಕಾ? ಏನು ನೆನಾಕೋದೇನು ಬೇಕಿಲ್ಲ ಅಲ್ವರ? ಬೇಕಂದ್ರೆ ಒಂದು ಅರ್ಧ ಗಂಟೆ ನೆನಾಕ್ಬೋದು. ಮಣ್ಣು ಚೆನ್ನಾಗಿ ಬಿಟ್ಟು ಮಣ್ಣು ಬಿಟ್ಕೊಬೇಕು ಅಂತ. ಸಂದಿಲಿ ಇರೋದೆಲ್ಲ ಹೋಗ್ಬೇಕಲ್ಲ. ಆಮೇಲೆ ಬಳಸೋ ವಸ್ತು ಅಲ್ಲ, ಸೆಲೆಕ್ಷನ್ ಮಾಡ್ಬೇಕಾ ಅಥವಾ ಈ ಥರ ಬೇರ್ಗಳನ್ನ ತೆಗ್ದಾಕ್ಬೇಕಾ? ಹೌದು, ಅದೇನೋ ಉಪಯೋಗ ಬರಲ್ಲ. ಅದೇನಾದ್ರು ತಿನ್ನಕ್ ಬರಲಿಲ್ಲ ಅಂದ್ರೂ ಅದೇ ಬಳಸ್ತೀವಲ್ಲ, ಬಣ್ಣಕ್ಕೆ ಏನಾದ್ರು ಬರ್ಬೋದು, ಬರುತ್ತಲ್ಲ, ಅದನ್ನ ಬಳಸ್ಬೋದು. ಗೆಡ್ಡೆ ಅದು ನೀವು ಮಾಡಿರೋದು ನಿಮ್ಮ ಇದ್ರಲ್ಲೇ ಮಾಡಿರೋದು. ಓಕೆ, ಚೆನ್ನಾಗಿದೆ, ಒಳ್ಳೆ ಕಲರ್ ಇದೆ. ನಾವು ಮನೆಗೂ ಇದನ್ನು ಉಪಯೋಗಿಸ್ತಾ ಇರೋದು ಅಡುಗೆಗೆ. ಹಿಂಗೆ ಬೇರೆ ಎಲ್ಲ ಕಿತ್ತಾಕೊಂಡು ಈಗ ಮಾತ್ರ. ಇದು ಆಲ್ರೆಡಿ ಎಲ್ಲ ಪ್ರೋಸೆಸ್ ಆಗಿರೋದಲ್ವರ? ಇನ್ನು ಒಣಗಿಸ್ಬೇಕಷ್ಟೇ. ಇದನ್ನ ಎಷ್ಟು ದಿನ ಒಣಗಿಸ್ಬೇಕಿದು? ಹೇಳಕ್ಕಾಗಲ್ಲ. ಒಂದು ತಿಂಗಳು ಅಂತ ಹೇಳ್ಬೋದಾ? ಒಂದು 15 ದಿನ, 15-20 ದಿವಸದಲ್ಲಿ ಒಣಗುತ್ತೆ. ಒಣಗುತ್ತೆ. ಏನ್ ಮನೆಗಾಗಿ ಹೆಚ್ಚಾಗುತ್ತಲ್ವ್ರ ನಿಮ್ಗೆ? ಅವತ್ತು ಒಂದು 2-3 ಫ್ಯಾಮಿಲಿಗೆ ಆವತ್ತು ನಮ್ಗೆ. ಇದು ಸೇಲ್ ಮಾಡಿದ್ರೆ ಏನ್ ರೇಟ್ ಹೋಗುತ್ತೆ ಇದು? ಇಲ್ಲ, ಅಂದಾಜು ನಾನು 500 ರೂಪಾಯಿ ಇರ್ಬೇಕು ಕೆಜಿ. ಕೆಜಿ 500 ರೂಪಾಯಿ ಇರುತ್ತಾ? ಇರುತ್ತೆ, ಒಂದು 500 ರೂಪಾಯಿ ಕೆಜಿ ಇದೆ. ಓಕೆ. ಇವೆಲ್ಲ ಬೇರೆ ತೆಗ್ದು ಹಾಕ್ಬೇಕು. ಬೇರೆ ಇತ್ತು, ಬೇರೆಯಿಂದ ಏನು ಸಮಸ್ಯೆ ಇಲ್ಲ. ಉದುರು ಹೋಗುತ್ತೆ ಒಣಗಿದ ಮೇಲೆ. ಮಣ್ಣು ಇರಬಾರ್ದು. ಒಂದು ಸತ್ತಿರೋ ಗೆಡ್ಡೆಯನ್ನು ಕಂಡ್ರೆ ಈ ಹಂತದಲ್ಲಿ ತೆಗ್ದು ಹಾಕ್ಯಂಡ್ರೆ ಆಯ್ತು. ಇದು ತುಂಬಾ ಹಳೆದಾಗಿ ಸತ್ತಂಗ ಇಂಥವೆಲ್ಲ ತೆಗ್ದು ಹಾಕ್ಯಂಡ್ರೆ ಆಯ್ತು. ಪ್ರೊಸೆಸಿಂಗ್ ಏನು ವಿಶೇಷತೆ ಏನಿಲ್ಲ. ಮಣ್ಣೆಲ್ಲ ಚೆನ್ನಾಗಿ ತೊಳಿಬೇಕು. ಅಡಿಕೆ ಬೇಯಿಸ್ದಂಗೆ ಬೇಯಿಸ್ಬೇಕು. ಒಳ್ಳೆ ಗಮ್ಮನತೆ. ಅಂದ್ರೆ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು, ಮಣ್ಣಿಲ್ದಂಗೆ ತೊಳೆದ್ರೆ, ಕ್ಲೀನಾಗಿ ತೊಳೆದ್ಬಿಟ್ಟು ಈ ರೀತಿ ತಪ್ಪಲೆನಲ್ಲಿ ಬೇಯಿಸೋದು ಅಲ್ವರಾ? ತಪ್ಪಲೆನಲ್ಲೇ ಬೇಯಿಸೋದು.